ಸಂವಿಧಾನ ಅರಿವು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ನ್ಯಾಯಮೂರ್ತಿ ಎಚ್.ಪಿ. ಸಂದೇಶ್. ನಗರದ ಹರ್ಷ ಸಮೂಹ ಸಂಸ್ಥೆಗಳ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸಂವಿಧಾನ ಓದು ಅಭಿಯಾನದ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಕಾಲೇಜುಗಳಿಂದ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದರು. ಪ್ರಥಮ ಬಹುಮಾನ ಪಡೆದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿದ್ದವ್ವ ಭೀರಪ್ಪ ಪೂಜಾರಿರವರಿಗೆ 15,000 ನಗದು, ದ್ವಿತೀಯ ಬಹುಮಾನ ಪಡೆದ ಹರ್ಷ ವಿದ್ಯಾಸಂಸ್ಥೆಯ ಲಕ್ಷ್ಮಿಯವರಿಗೆ 10,000 ನಗದು ಹಾಗೂ ತೃತೀಯ ಬಹುಮಾನ ಪಡೆದ ಬಸವೇಶ್ವರ ಮಹಿಳಾ ಪ್ರಥಮ ದರ್ಜೆಯ ನಿಖಿತಾ ಎಚ್.ಆರ್ಗೆ 5,000 ನಗದು ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಇತರ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು. ಸಂವಿಧಾನ ಎಂಬುದು ಕೇವಲ ಒಂದು ಲಿಖಿತ ಗ್ರಂಥವಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಹಕ್ಕು ಮತ್ತು ಕರ್ತವ್ಯಗಳನ್ನು ನೆನಪಿಸುವ ದಾರಿದೀಪ. ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಸಂವಿಧಾನವನ್ನ ಓದಿ ಅರ್ಥೈಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್.ಪಿ. ಸಂದೇಶ್ ಅಭಿಪ್ರಾಯಪಟ್ಟರು. ಇದೇ ವೇಳೆ ಮಾತನಾಡಿದ ಅವರು, ನಾನು ಪ್ರಥಮ PUCಯಲ್ಲಿ ಇದ್ದಾಗ ಇತಿಹಾಸದ ಪಾಠದಲ್ಲಿ ನೆಪೋಲಿಯನ್ ಬೋನಾಪಾರ್ಟೆ ಎಂಬ ಹೆಸರು ಬಿಟ್ಟರೆ ಬೇರೇನೂ ಅರ್ಥವಾಗುತ್ತಿರಲಿಲ್ಲ. ಆದರೆ ದ್ವಿತೀಯ PUCಗೆ ಬರುವಷ್ಟರಲ್ಲಿ ಕಠಿಣ ಶ್ರಮವಹಿಸಿ ಸಕಲೇಶಪುರ ತಾಲೂಕಿಗೆ 3ನೇ ಸ್ಥಾನ ಪಡೆದಿದ್ದೆ ಎಂದು ತಮ್ಮ ವಿದ್ಯಾರ್ಥಿ ದಿನಗಳನ್ನು ನೆನಪಿಸಿಕೊಂಡ ನ್ಯಾಯಮೂರ್ತಿಗಳು, ಕಾಲೇಜು ದಿನಗಳಲ್ಲಿ ಹಾಸ್ಟೆಲ್ ಮಟ್ಟದ ಚರ್ಚಾ ಸ್ಪರ್ಧೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರಿಂದಲೇ ತಮ್ಮಲ್ಲಿ ವಾಕ್ಚಾತುರ್ಯ ಬೆಳೆಯಲು ಸಾಧ್ಯವಾಯಿತು. ಅಂದಿನ ಆ ಅನುಭವವೇ ತಾವು ಸ್ಟೂಡೆಂಟ್ ಯೂನಿಯನ್ ಸೆಕ್ರೆಟರಿಯಾಗಿ ಆಯ್ಕೆಯಾಗಲು ಮತ್ತು ಇಂದು ನ್ಯಾಯಾಧೀಶರಾಗಿ ಈ ಮಟ್ಟಕ್ಕೆ ಬೆಳೆಯಲು ಭದ್ರ ಬುನಾದಿಯಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿದರು. ಹಿಸ್ಟ್ರಿ ಪಾಠ ಮಾಡ್ತಾ ಇದ್ರೆ ನೆಪೋಲಿಯನ್ ಬೋನಾಪಾರ್ಟೆ ಮಾತ್ರ ನನ್ಗೆ ಅರ್ಥ ಆಗ್ತಾ ಇತ್ತು. ಅವ್ರ ಹೆಸರು ಮಾತ್ರ ಹೇಳ್ತಕ್ಕಂಥದ್ದು ನನಗೇನು ಗೊತ್ತಾನೆ ಆಗ್ತಿರ್ಲಿಲ್ಲ. ಫಸ್ಟ್ ಇಯರ್ ಬಹಳ ಕಷ್ಟ ಆಯ್ತು. ಸೆಕೆಂಡ್ ಇಯರ್ಗೆ ನನ್ನ ಸ್ವಪ್ರಯತ್ನದಿಂದಲೇ ಇಡೀ ಕಾಲೇಜಿಗೆ ಸಕಲೇಶಪುರ ತಾಲೂಕಲ್ಲಿ ಐ ವಾಸ್ ದಿ 3rd ಹೈಯೆಸ್ಟ್ ಸ್ಕೋರರ್ ಆಫ್ ದಿ ಸ್ಟೂಡೆಂಟ್. ಅದಕ್ಕೆ ನಾನು ಯಾಕೆ ಇವನ್ನೆಲ್ಲ ನಿಮ್ಗೆಲ್ಲ ಪೀಠಿಕೆ ಆಗ್ತಾ ಇದ್ದೇನೆ ಅಂತಂದ್ರೆ, ನೀವೇನು ಮಾಡಬೇಕು ಅಂತಂದ್ರೆ, ಒಂದೇ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೋಬೇಕು. ನಂಬಿಕೆ ಇಟ್ಕೋಬೇಕು ಅಂತಂದ್ರೆ ಏನು ಅಂತಂದ್ರೆ, ನನ್ನಲ್ಲಿ ಆ ಚೈತನ್ಯ ಇದೆ, ನಾನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆ ನೆನಪಿಸ್ತಾ ಇದ್ದೇನೆ. ಯಾಕೆಂತಂದ್ರೆ ಐ ಆಮ್ ವೆರಿ ಫಾಂಡ್ ಆಫ್ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ್ರ ಏನು, ಅವ್ರ ಚಿಂತನೆಗಳು ಅಜರಾಮರ, ಅಂದ್ರೆ ಹಿಸ್ ಥಾಟ್ಸ್ ಆರ್ ಎಟರ್ನಲ್ ಅಂತ. ನೋಡಿ, ಅವ್ರಿಗೆ ಚಿಂತನೆಗಳಿಗೆ ಇವತ್ತು ಕೂಡ ಸಾವಿಲ್ಲ. ಅವರು ನಮ್ಮ ಜೊತೆ ಇದ್ದಿದ್ದೆ ಬರೀ 39 ವರ್ಷಗಳ ಕಾಲ ಮಾತ್ರ. ಅವ್ರು ಬದುಕಿದ್ದ ಆಯಸ್ಸು ಇದ್ದಿದ್ದೆ ಅವ್ರು 39 ವರ್ಷಗಳ ಕಾಲ. ಆದರೂ ನಾವು ಇವತ್ತಿಗೂ ಅವ್ರು ನೆನೆಸ್ಕೊಳ್ತೇವೆ. ಯಾಕೆಂದ್ರೆ ಅವರು ಹೇಳಿದ ಪಂಚಮಂತ್ರಗಳು, 5 ಪಂಚಮಂತ್ರಗಳು ಯಾವುದೂ ಇಲ್ಲ. ನಿಮ್ಮನ್ನೇನಾದ್ರು ಸಾಧನೆ ಮಾಡಬೇಕು ಅಂತಂದ್ರೆ ನೀವು ನೆನಪಿನಲ್ಲಿ ಇಟ್ಕೋಬೇಕಾದ್ರೆ 5 ಪಂಚಮಂತ್ರಗಳು. ಫಸ್ಟ್ ಅವ್ರು ಹೇಳೋದೇ ಶಿಸ್ತು. ಶಿಸ್ತು ಇಲ್ದವ್ರು ಎಲ್ಲಿನೂ ನೀವು ಸಾಧನೆ ಮಾಡೋಕ್ಕಾಗಲ್ಲ. ಶಿಸ್ತು. ಎರಡನೇದು ಶ್ರಮ. ಶ್ರಮ ನಿಮಗೆ ಗೊತ್ತಿದೆ ಹೇಗೆ ಅಂತ. 2 ಥರ ಇಂಟೆಲಿಜೆನ್ಸ್ ಇರ್ತದೆ ಇಲ್ಲಿ. ಒಂದು ಬಾರ್ನ್ ಇಂಟೆಲಿಜೆನ್ಸ್, ಸ್ವಲ್ಪ IQ ಜಾಸ್ತಿ ಇರ್ತದೆ. ಇನ್ನೊಂದು ಶ್ರಮದಿಂದ ಪಡ್ಕೊಳ್ತಕ್ಕಂಥ ಜ್ಞಾನ. 2 ಶ್ರಮ. ಇಲ್ಲೇ ಹೇಳ್ಬಿಡ್ತೀನಿ, ಈ ಬಾರ್ನ್ ಇಂಟೆಲಿಜೆನ್ಸ್ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ತಲೆ ನಿಲ್ಲಲ್ಲ. ಯಾಕೆ ತಲೆ ನಿಲ್ಲ ಅಂದ್ರೆ, ನಾನೇ ಬ್ರಹ್ಮ, ಎಲ್ಲವೂ ನನಗೆ ಗೊತ್ತಿದೆ ಅಂತ ತಲೆಗೇರಿಸ್ಕೊಬಿಡ್ತಾರೆ. ಹಂಗಿದ್ದಾಗ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ. ಅದು ಶ್ರಮದಿಂದ ಬಂದಿದ್ದು ಹಂಗೆ ಅನ್ಸೋದಿಲ್ಲ. ಅದು ಲಾಂಗ್ ಲೈಫ್. ಅದಕ್ಕೆ ಈ IQ ಚೆನ್ನಾಗಿದ್ರು ಕೂಡ ಸ್ವಲ್ಪ ಶಾರ್ಟ್ ಲೈಫ್ ಆಗ್ಬಿಡ್ತದೆ. ಯಾಕೆಂದ್ರೆ ತಲೆಗೆ ಏರ್ಬಿಟ್ರದು, ಈಗೋ ತಲೆಗೆ ಬಂತು ಅಂತಂದ್ರೆ ಅದು ಆಗ್ತದೆ. 3ನೇದು ಏನು ಅಂತಂದ್ರೆ ಸಮಯ ಪ್ರಜ್ಞೆ, ಟೈಮ್ ಸೆನ್ಸ್. ಟೈಮ್ ಸೆನ್ಸ್ ಇದೆಯಲ್ಲ, ಇದು ಬಹಳ ಮುಖ್ಯ. ಟೈಮ್ ಯಾವಾಗಲೂ ಬರಲ್ಲ ನಮಗೆ, ಓನ್ಲಿ 24 hours ಪರ್ ಡೇ. ಆ ಟೈಮ್ನ ನಾವು ಬಜೆಟ್ ಮಾಡ್ಕೋಬೇಕು. ಈಗ ಹೇಗೆ ಸರ್ಕಾರ ಹೇಗೆ ಇರ್ತಕ್ಕಂಥ ಹಣ ಇದೆಯೋ, ಅದರಲ್ಲಿ ಯಾವ ರೀತಿ ಗೌರ್ಮೆಂಟ್ನ ನಾವು 1 ವರ್ಷದ ಮಟ್ಟಿಗೆ ನಡೆಸಬೇಕು ಅಂತ ಹೇಳಿ ಬಜೆಟ್ ಮಾಡ್ಕೋತಾರೋ, ಹಾಗೆ ನಾವು ಆ 24 hours ಬಜೆಟ್ ಮಾಡ್ಕೋಬೇಕು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದ ಕರ್ನಾಟಕ ಗಡಿ ಮತ್ತು ನದಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಮಾತನಾಡಿ, ಸಂವಿಧಾನದ ಪವಿತ್ರ ಆಶಯಗಳು ಕೇವಲ ಪುಸ್ತಕಕ್ಕೆ ಸೀಮಿತವಾಗದೆ ಪ್ರತಿಯೊಂದು ಮನೆಗೂ ತಲುಪುವ ಅಗತ್ಯವಿದೆ. ಇಂದಿನ ಯುವ ಪೀಳಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗಟ್ಟಿಗೊಳಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಹರ್ಷ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಡಾ. ಶಿವಕುಮಾರ್, ಸಂವಿಧಾನ ಓದು ಅಭಿಯಾನದ ಪ್ರಧಾನ ಆಯೋಜಕ ಬಿ. ರಾಜಶೇಖರ್ ಮೂರ್ತಿ, ಬೆಂಗಳೂರು ಸರ್ಕಾರಿ ಕಲಾ ಕಾಲೇಜಿನ ಪ್ರಾಧ್ಯಾಪಕ ಡಾ. ರುದ್ರೇಶ್ ಅದರಂಗಿ, ನೆಲಮಂಗಲ ವಕೀಲ ಸಂಘದ ಅಧ್ಯಕ್ಷ ಕೇಶವಮೂರ್ತಿ,
ಹರ್ಷ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಹಾಗೂ ರಾಜಗುರೂರು, ಹರ್ಷ ಸಮೂಹ ಸಂಸ್ಥೆಗಳ ಸಿಬ್ಬಂದಿಗಳು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ನೂರಾರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಇವತ್ತು ನಮ್ಮಲ್ಲಿ ವಿದ್ಯಾರ್ಥಿಗಳು ಬುದ್ಧಿವಂತರಿದ್ದಾರೆ, ಪ್ರತಿಭಾವಂತರಿದ್ದಾರೆ. ಅಷ್ಟೇ ಸಾಲದು ಸ್ನೇಹಿತರೆ, ಅದನ್ನ ದೇಶ ಕಟ್ಟೋಕೆ ನಾವು ಬಳಸಬೇಕಾಗ್ತದೆ. ಒಂದು ವೇಳೆ ನಾವು ಬಳಸದೇ ಇದ್ರೆ ದೇಶನ ಒಡೆಯೋದಕ್ಕೆ ಇನ್ನೊಬ್ಬರು ಬಳಸ್ತಾರೆ. ಈಗಾಗಲೇ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಭಯೋತ್ಪಾದಕರು ಬಳಸ್ತಾ ಇದ್ದಾರೆ, ಯುವಕರನ್ನ ಕೋಮುವಾದಿಗಳು ಬಳಸ್ತಾ ಇದ್ದಾರೆ, ಮೂಲಭೂತವಾದಿಗಳು ಬಳಸ್ತಾ ಇದ್ದಾರೆ, ಅಪರಾಧೀಕರಣದಲ್ಲಿ ಇವತ್ತು ಬಳಸ್ತಾ ಇದ್ದಾರೆ, ಭ್ರಷ್ಟಾಚಾರದಲ್ಲಿ ಬಳಸ್ತಾ ಇದ್ದಾರೆ. ನಾನು ಮೊನ್ನೆ ಒಂದು ಊರಿಗೆ ಹೋಗಿದ್ದೆ, ಎಲೆಕ್ಷನ್ ಬರ್ಲಿ ಸರ್ ಅಂತ ಜನ ಖುಷಿನೋ ಖುಷಿ. ಏನಕ್ಕೆ ಅಂತಂದ್ರೆ ಎಲೆಕ್ಷನ್ ಬಂದ್ರೆ ಕನಿಷ್ಠ 1.5 ತಿಂಗಳು 2 ತಿಂಗಳು ಬಿರಿಯಾನಿ ಸಿಗುತ್ತೆ, ಹೊಟ್ಟೆ ತುಂಬ ಕುಡಿಯೋಕ್ಕೆ ಡ್ರಿಂಕ್ ಸಿಗುತ್ತೆ, ಕೈ ತುಂಬ ದುಡ್ಡು ಸಿಗುತ್ತೆ ಅಂತ. ದಿಸ್ ಈಸ್ ದಿ ಸ್ಟೇಟ್ ಆಫ್ ಅಫೇರ್ಸ್.